ಸರ್, ಕನ್ನಡ ಸಿನಿಮಾ ರಂಗ ಅಂತ ತಕ್ಷಣ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಲ್ಲದೆ ಅಪೂರ್ಣ ಆಗ್ಬಿಡುತ್ತೆ. ರಾಜ್ಕುಮಾರ್ ಕಲ್ಟ್ ಅಂತ ನಾವು ಏನ್ ಕರಿತೀವಿ, ಹಾಗೆ ಅದರ ಮುಂದುವರಿಕೆ ಪುನೀತ್ ಕಲ್ಟ್. ಏಕಕಾಲದ ರಾಜ್ಕುಮಾರ್ 2 ಸಿನಿಮಾದಲ್ಲಿ ಅಭಿನಯಿಸಿದ ಉದಾಹರಣೆ ಇದೆ. ಅದನ್ನು ಮುಂದುವರಿಸಿದ ಏಕೈಕ ಕಲಾವಿದ ಪುನೀತ್. ಶಂಕರ್ನಾಗ್ ಬಹಳ ಜನ ಗೊತ್ತಿರಬೇಕು, ಅವರಿಗೆ ಕಲಾವಿದರಾಗಬೇಕು ಅಂತ ಬಂದವರಲ್ಲ ಅವರು. ಆಟೋ ಓಡಿಸುವಾಗ ಡ್ರೈವರ್ಗಿರೋ ಬೇರೆ ಬೇರೆ ಸಂಕಷ್ಟಗಳಿದೆಯಲ್ಲ, ಅದು ಯು ಕ್ಯಾನ್ ಅಬ್ಸರ್ವ್ ಇಟ್. ಶಂಕರ್ನ ಮುಖದ ಅವೆಲ್ಲ ಗೊತ್ತಾಗತ್ತೆ. ಅದರಿಂದ ನಮಗೆ ಆಟೋ ಡ್ರೈವರ್ಗಳಿಗೆಲ್ಲರಿಗೂ ಇದು ನಮ್ಮದೇ ಕ್ಯಾರೆಕ್ಟರ್ ಅಂತ ಒಪ್ಕೊಳಕ್ಕಾಯ್ತು. ಬೇರೆ ಆಟೋ ಡ್ರೈವರ್ ಯಾವನ್ ಮಾಡಿದ್ರು ಈ ಥರದ್ದು ಮಾಡೋಕ್ಕಾಗ್ತದೆ. ಇದು ಶಂಕರ್ನಾಗ್ ಯಾವುದೇ ರೋಲ್ ಮಾಡಲಿ ಈ ಥರದ ಸಿದ್ಧತೆ ಮಾಡ್ಕೊಳ್ಳೋದು. ಶಂಕರ್ನಾಗ್ ಹೋದ ಮೇಲೆ ಹುಟ್ಟಿದ ಹುಡುಗರು ಅವ್ರ ಆಟೋ ಹಿಂದೆ ಶಂಕರ್ನಾಗ್ ಫೋಟೋ ಯಾಕೆ ಹಾಕೊಳ್ತಾರೆ? ಇದು ನಿಮಗೆ ಅವರಲ್ಲಿ ಐಡೆಂಟಿಫೈ ಮಾಡ್ಕೊಳಕ್ಕಾಗ್ತದೆ. ಸರ್, ಕನ್ನಡ ಸಿನಿಮಾ ರಂಗ ಅಂತ ತಕ್ಷಣ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಲ್ಲದೆ ಅಪೂರ್ಣ ಆಗ್ಬಿಡುತ್ತೆ. ದುರಾದೃಷ್ಟ ಅವ್ರು ನಮ್ ಜೊತೆಗಿಲ್ಲ. ಬಾಲ ನಟನಾಗಿ ಇಲ್ಲಿವರೆಗೂ ಕೂಡ ಅವರು ತಮ್ಮದೇ ಅಭಿನಯದ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ದಶಕಗಳ ಕಾಲ ಅವರು ಕೂಡ ಚಿತ್ರರಂಗದಲ್ಲಿದ್ದವ್ರೆ. ಅವರ ಬಗ್ಗೆ ನೀವು ಹೇಳೋದಾದ್ರೆ, ಅವ್ರು ನೆನ್ಸ್ಕೊಳ್ಳದೆ ಇದು ಅಪೂರ್ಣ ಅನ್ಕೋತೀವಿ. ಕರೆಕ್ಟ್. ಒಂದು ನಮ್ಮಲ್ಲಿ ರಾಜ್ಕುಮಾರ್ ಕಲ್ಟ್ ಅಂತ ನಾವು ಏನ್ ಕರಿತೀವಿ, ಹಾಗೆ ಅದರ ಮುಂದುವರಿಕೆ ಪುನೀತ್ ಕಲ್ಟ್. ಯಾಕೆ ಅಂತಂದ್ರೆ, ರಾಜ್ಕುಮಾರ್ ಸ್ಟಾರ್ಡಮ್ ಆದಮೇಲೆ, ಅವರ ಪ್ರೊಡಕ್ಷನ್ಗಳು ಶುರುವಾದ್ಮೇಲೆ, ಶಂಕರ್ ಗುರು ನಂತರ ತ್ರಿಮೂರ್ತಿ ಶಂಕರ್ ಗುರು ಎಲ್ಲ ಬಂದ ಮೇಲೆ, ಒಂದು ಸಿನಿಮಾ ಮುಗಿಯೋವರೆಗೆ ಇನ್ನೊಂದು ಸಿನಿಮಾ ಮುಟ್ತಾ ಇರಲಿ. ಏಕಕಾಲದ ರಾಜ್ಕುಮಾರ್ 2 ಸಿನಿಮಾದಲ್ಲಿ ಅಭಿನಯಿಸಿದ ಉದಾಹರಣೆ ಇಲ್ಲ 80ರ ದಶಕದಲ್ಲಿ. ಇದೊಂದು ಕ್ರಮ ಇಟ್ಕೊಂಡಿರೋರು. ವರ್ಷಕ್ಕೆ 4 ಸಿನಿಮಾ, 4 ಮಾದರಿ ಸಿನಿಮಾಗಳು, 4 ಒಂದೇ ಥರದ ಸಿನಿಮಾಗಳಲ್ಲ. ಇದು ರಾಜ್ಕುಮಾರ್ ಪ್ರೊಡಕ್ಷನ್ ಅನ್ನ ನಿಯಮ. ಅದನ್ನು ಮುಂದುವರಿಸಿದ ಏಕೈಕ ಕಲಾವಿದ ಪುನೀತ್. ಸೊ ಪುನೀತ್ ಕೂಡ ನಿಮ್ಗೆ ಒಂದು ಸಿನಿಮಾ ಶೂಟಿಂಗ್ ಮುಗಿದು ರಿಲೀಸ್ ಆಗೋವರೆಗೆ ಇನ್ನೊಂದು ಸಿನಿಮಾ ಒಪ್ಕೊಂತಾ ಇರಲಿಲ್ಲ. ಹಾಗಾಗಿ ಪುನೀತ್ 2 ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ ಉದಾಹರಣೆ ನಿಮ್ಗೆ ಸಿಕ್ಕಲ್ಲ. ಸೊ ನಿಮ್ಗೆ ಪಟ್ಟಿ ಮಾಡಿದ್ರೆ ಪುನೀತ್ ನಮ್ಮ ಸಿನಿಮಾಗಳು, ಹೀರೋ ಸಿನಿಮಾಗಳ ನಂಬರ್ ಕಮ್ಮಿ ಯಾಕೆ ಸಿಗುತ್ತೆ ಅಂದ್ರೆ ಅವ್ರು ಈ ನಿಯಮ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ. ಈ ನಿಯಮ ಪಾಲನೆ ಮಾಡ್ಕೊಳ್ಳುವಾಗ ನಂದೇ ಸುಮಾರು ಸಲ ಪುನೀತ್ ನಮ್ಮನ್ನು ಕರ್ಸುವಾಗ, ಹೌದು, ಪೃಥ್ವಿ ಸಿನಿಮಾ ಅವ್ರಿಗೆ ಬಂದಾಗ ಅವರು, ನಾನು ಆ್ಯಕ್ಚುಲಿ ಮೈಸೂರಲ್ಲಿದ್ದೆ ಅವಾಗ. ಇದಕ್ಕೆ ಪುನೀತ್ ಫೋನ್ ಮಾಡಿದ್ರು, ಸರ್ ಮೀಟ್ ಮಾಡಬೇಕಾಗಿತ್ತು ನಿಮ್ಮನ್ನು ತುರ್ತಾಗಿ ಅಂತೇಳಿ. ಸೊ ನಾನು ನೆಕ್ಸ್ಟ್ ಡೇ ಬಂದು ಅವ್ರ ಮನೆಗೆ ಹೋದೆ, ದೀಪಾವಳಿ ಬಹುಶಃ ಟೈಮಲ್ಲಿ. ಅವಾಗ ಪೃಥ್ವಿ ಕಥೆಯನ್ನು ಕೊಟ್ಟು ಕೇಳಿದ್ರು ಅವರು. ಅಲ್ಲಿ ಇದು DC ಇದು, ಅಂದರೆ DC-ಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ. DC-ಗೆ ನನ್ನ ಅಭಿಮಾನಿಗಳು ಈ ಕ್ಯಾರೆಕ್ಟರಲ್ಲಿ ನನ್ನ ಒಪ್ಕೊಂತಾರ. ಪುನೀತ್ಗೆ ಇದಿತ್ತು, ಈ ಗುರುತಿಸುವಿಕೆ ಇತ್ತು, ನನ್ನ ಅಭಿಮಾನಿಗಳು ಒಪ್ಕೊಳ್ತಾರ. ಅಂದ್ರೆ DC ಕಲ್ಪನೆಗೆ ನಾವು ಭಂಗ ತರಬಾರ್ದು ಅಂತ ಹೇಳಿ. ಇದು ರಾಜ್ಕುಮಾರ್ಗಿದು ಕೂಡ. ರಾಜ್ಕುಮಾರ್ ಈ ಥರದ ಪಾತ್ರ ಮಾಡಿದ್ರೆ ನನ್ನ ಅಭಿಮಾನಿಗಳು ಒಪ್ಕೊಳ್ಳಲ್ಲ. ಅವರು ದಾರಿ ತಪ್ಪಿದ ಮಗದ ನಂತರ, ದಾರಿ ತಪ್ಪಿದ ಮಗದವರೆಗೂ ಅವ್ರ ಕೈಯಲ್ಲಿರ್ಲಿಲ್ಲ, ಪ್ರೊಡಕ್ಷನ್ ಯಾರೋ ಮಾಡೋರು. ಸೊ ನಾನು ವಿಲನ್ ಆದರೂ ಕೂಡ ಸಿಗರೇಟ್ ಮುಟ್ಟಲ್ಲ ನನ್ನ ಸಿನಿಮಾದಲ್ಲಿ. ಈ ಥರದ ಒಂದು ನಿಯಮನ ಏನು ಪಾಲನೆ ಮಾಡ್ಕೊಂಡು ಬಂದ್ರು, ಅದನ್ನು ಪುನೀತ್ ಅವ್ರ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಂದು ಮೌಲ್ಯ ಹೇಳಬೇಕು. ಯುವರತ್ನದವರೆಗೂ ಒಂದು ಮೆಸೇಜನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟರು. ನನಗೆ ಬಹುಶಃ ಪುನೀತ್ ಇನ್ನೊಂದು 10 ವರ್ಷ ಅನ್ನೋದು ಕನಿಷ್ಠ 10 ವರ್ಷನಾದರೂ ನಮ್ಮ ಹತ್ರ ಇರಬೇಕು. ಯಾಕೆಂದರೆ ನಮ್ಮ ಇಡೀ ಸಮಾಜ ಮೌಲ್ಯರಹಿತವಾಗ್ತಿರೋ ಕಾಲದಲ್ಲಿ, ಯಾವುದು ವ್ಯಾಲ್ಯೂಸೇ ಇಲ್ದಿರೋ ಹೆಂಗಿದ್ರು ನಡೆಯುತ್ತೆ ಅನ್ನೋ ಕಾಲದಲ್ಲಿ, ಪುನೀತ್ ಯಾವ ರಾಜ್ಕುಮಾರ್ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದ್ರಲ್ಲ, ಪುನೀತ್ ಎಲ್ಲ ಸಿನಿಮಾ, ಅದು ಅವ್ರ ನಾಯಕರಾಗಿ ಅಭಿನಯಿಸಿರುವ ಎಲ್ಲ ಸಿನಿಮಾಗಳಲ್ಲೂ, ಹುಡುಗರು ಅಂತ ಸಿನಿಮಾಗಳಲ್ಲಿ ಕೂಡ ಒಂದು ವ್ಯಾಲ್ಯೂ ಇದೆ, ಒಂದು ಮೌಲ್ಯ ಇದೆ. ಸೊ ಈ ಥರದ ಒಂದಿಷ್ಟು ಮೌಲ್ಯಾಧಾರಿತ ಸಿನಿಮಾಗಳು ನಮ್ಮಲ್ಲಿ ಬರಬೇಕಾಗಿತ್ತು. ಅದ್ರ ಅವಶ್ಯಕತೆ ಇತ್ತು, ಕನ್ನಡಕ್ಕೆ ಅವಶ್ಯಕತೆ ಇತ್ತು. ಖಂಡಿತ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಬಂದಾಗ ಅದು ಪುನೀತ್ ರಾಜ್ಕುಮಾರ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಸಿನಿಮಾ ಅವರು ಅದನ್ನ ಪಾಲನೆ ಮಾಡ್ಕೊಂಡು ಬರೋದು. ಆ ಫೈಟಿಂಗ್ ಸೀನ್ ಇದ್ರು ಕೂಡ ಅಲ್ಲೊಂದು ವ್ಯಾಲ್ಯೂ ಇರ್ತದೆ. ಸರ್, ರಾಜ್ಕುಮಾರ್ ಮೂವಿ ಬಗ್ಗೆ ಮಾತನಾಡೋದು, ಅವರ ತಂದೆ ಹೆಸರು ಅವ್ರು ಎಷ್ಟು ಭಯ ಪಟ್ಟಿದ್ರು ಅಂದ್ರೆ, ಅವ್ರು ಕೆಲವೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ತಂದೆ ಹೆಸರು ಒಂದು ವ್ಯಾಲ್ಯೂ ಇದೆಯಲ್ಲ, ಅದನ್ನ ನಾನು ಕಾಪಾಡ್ಕೊಂಡು ಹೋಗ್ತೀನೋ ಇಲ್ಲ, ಒಬ್ಬ ಮಗ ಆಗಿ. ಅವರಲ್ಲಿ ಎಲ್ಲ ಗುಣನೂ ಇದೆ, ನೀವು ಹೇಳೋ ಹಾಗೇನೆ. ಬಟ್ ಸ್ಟಿಲ್ ಆ ರಾಜ್ಕುಮಾರ್ ಮೂವಿ ಮಾಡುವಾಗ, ಅಷ್ಟೊಂದು ಮೂವಿ ಮಾಡಿದ್ರು ಕೂಡ ಅವರಲ್ಲಿ ಅವಿನಯತೆ ಇತ್ತು, ಭಯ ಇತ್ತು, ಏನೋ ಹೊಸ ನಟ ಮಾಡ್ತಿದ್ದೀನಿ ಅನ್ನೋ ರೀತಿಲಿ. ಆ ಒಂದು ಸಿನಿಮಾದ ಬಗ್ಗೆ ನೆನಪುಗಳನ್ನ ಹಂಚ್ಕೊಳ್ಳೋದಿದ್ರೆ, ಅಥವಾ ಅವ್ರ ಜೊತೆ ಒಡನಾಟದ ಯಾವ್ದಾದ್ರು ಘಟನೆ ಹೇಳೋದು? ಮಿಲನ ಮಾಡುವಾಗಲೇ, ಅವರು ಮಿಲನ ಮಾಡುವಾಗ ನಮ್ಮ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಒಂದ್ಸಲ ತೋರಿಸಿ, ಚೆನ್ನಾಗಿದೆ, ನಾರ್ಮಲಿ ನಾವು ಫ್ರೆಶ್ ಶೋನಲ್ಲೆಲ್ಲ ಏನು ಹೇಳ್ತೀವಿ ಚೆನ್ನಾಗಿದೆ ಅಂತ. ಆಮೇಲೆ ನನ್ನ ಹತ್ರ ಹೇಳಿದ್ರು ಅವರು, ಸರ್ ನಾ ಇನ್ನೊಂದ್ಸಲ ಸಿನಿಮಾ ನೋಡಬೇಕು ನಿಮಗೆ ಅಂತ ಹೇಳಿ.
ಆಮೇಲೆ ಸಿನಿಮಾ ನೋಡುವಾಗ ಅದರಲ್ಲಿ ನಿಮ್ಗೆ ನೆನಪಿರ್ಬೇಕು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಫೈಟಿಂಗ್ ಸೀನ್ ಇದೆ. ಹೌದು. ನನ್ ಕೇಳಿದ್ರು, ಸರ್ ಅದು ಫೈಟಿಂಗ್ ಸೀನ್ ಒಪ್ಪುತ್ತೆ ಅನ್ಸುತ್ತೆ ನಿಮ್ಗೆ, ಇಸ್ ಇಟ್ ಓಕೆ ಅಂತ ಹೇಳಿ. ನಾನು ಅಂದೆ ಅದು ರಾಜ್ಕುಮಾರ್ಗೆ ಒಪ್ತಿರ್ಲಿಲ್ಲ, ನಿಮ್ಗೆ ಒಪ್ಪತ್ತೆ ಅಂತ. ಅಂದ್ರೆ ನಮ್ಮ ಜನರೇಷನ್ ಚೇಂಜ್ ಆಗಿದೆ. ಈಗಿನ ಜನರೇಷನ್ ಅವರು ನಿಮ್ಮಿಂದ ಅಂಥದ್ದೊಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. 2 ಸಲ ಕೇಳಿದ್ರು, ಇಲ್ಲ ಅನ್ಸುತ್ತೆ ನಿಮ್ಗೆ, ಇಸ್ ಇಟ್ ಓಕೆ ಅಂತ ಹೇಳಿ. ಅಂದ್ರೆ ಈ ಸೂಕ್ಷ್ಮ ಗ್ರಹಿಕೆ ಪುನೀತ್. ಸರ್ ಹಾಗೇನೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಸೂಪರ್ ಸ್ಟಾರ್ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಜೀವಿತಾವಧಿ ಕಡಿಮೆ ಅವಧಿ ಆದ್ರೂ ಕೂಡ ಅವ್ರ ಇಂಪ್ಯಾಕ್ಟ್ ಇದೆಯಲ್ಲ, ಅವರು ಜನಮಾನಸದಲ್ಲಿ ಆ ಪ್ರಭಾವ ಬೀರಿರೋದಿದ್ದಲ್ಲ. ಆಟೋ ರಾಜ ಅಂತ ಅಂದ್ರೆ ಎಲ್ಲರ ತಲೆಗೂ ಬರೋದು ಶಂಕರ್ ನಾಗೇನೆ. ಎಷ್ಟೋ ಜನ ಬೇರೆಯವರೆಲ್ಲ ಮಾಡಿದ್ರು ಆಟೋ ಡ್ರೈವರ್ಸ್ ರೋಲ್ಸ್ನ, ಆದ್ರೆ ಶಂಕರ್ ನಾಗ್ ಒಪ್ಕೊಂಡ ರೀತಿ ಅದನ್ನ ಯಾರು ಒಪ್ಕೊಳಕ್ ಸಾಧ್ಯ ಆಗಿಲ್ಲ. ಸೊ ಶಂಕರ್ ನಾಗ್ ಅವರ ನಟನೆ, ಅವರ ಒಂದು ಟಾವರಿಂಗ್ ಪರ್ಸನಾಲಿಟಿ ಬಗ್ಗೆ ಹೇಳಿದ್ದಾರೆ. ಅದು ಶಂಕರ್ನಾಗ್ ಬಹಳ ಜನ ಗೊತ್ತಿರ್ಬೇಕು, ಅವ್ರಿಗೆ ಕಲಾವಿದರಾಗಬೇಕು ಅಂತ ಬಂದವರಲ್ಲ ಅವರು. ಅವ್ರಿಗೆ ಕೊನೆವರೆಗೂ ಕಲಾವಿದರಾಗೋದು ಅವ್ರ ಚಾಯ್ಸ್ ಆಗೇ ಇರಲಿಲ್ಲ. ಅವರು ನನ್ನ ನಿರ್ದೇಶಕ ಅಂತಲೇ ಅನ್ಕೊಂಡು ಬಂದವರು. ಅದೇನೋ ಸೀತಾರಾಮ ಮೂಲಕ ಅವ್ರದ್ದೊಂದು ಕಲಾವಿದರ ಇದು ಶುರುವಾಯಿತು, ಕೆರಿಯರ್ ಶುರುವಾಯಿತು. ಆದರೆ ಶಂಕರ್ನಾಗಲ್ಲಿ ಒಬ್ಬ ಡೈರೆಕ್ಟರ್ ಇದ್ದ, ಬಹಳ ಮುಖ್ಯ ಒಬ್ಬ ಡೈರೆಕ್ಟರ್ ಇದ್ದ. ಡೈರೆಕ್ಟರ್ ಇದ್ದಾಗ ಅವರು ತಮ್ಮದಲ್ಲ ಸಿನಿಮಾದಲ್ಲಿ ಕೂಡ ಅವರು ಆ ಕ್ಯಾರೆಕ್ಟರ್ನ ಬಿಲ್ಡಪ್ ಅನ್ನ ಅವ್ರು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಆ ಪಾತ್ರ ಹೆಂಗೆ ಬೆಳೆಯುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದು. ಹಿಂಗಾಗಿ ಏನಾಯಿತು, ಆಟೋ ರಾಜ ಸಿನಿಮಾ ಬಂದಾಗ, ಅದು ಆ್ಯಕ್ಚುಲಿ ಎಮ್ ಡಿ ಸುಂದರ್ ತಮಿಳಲ್ಲಿ ಯಾರಿಗೋ ಮಾಡಿದ ಕತೆ. ಅದು ಅವರು ಟ್ಯಾಕ್ಸಿ ಇಟ್ಕೊಂಡು ಮಾಡಿದ್ರು. ಅವೆಲ್ಲ ಟ್ಯಾಕ್ಸಿಗಳು ಒಳಗೆ ಓಡ್ತಾ ಇದ್ದಿದ್ದು. ಸೊ ಕನ್ನಡಕ್ಕೆ ಬಂದಾಗ ಶಂಕರ್ ನಾಗು ಆಟೋ ಮಾಡೋಣ ಅಂತ ಹೇಳಿ ಅದನ್ನ ಮಾಡಿದ್ರು. ಅವರ ಸ್ನೇಹಿತರು ಒಬ್ಬರಿದ್ರು ಆಟೋ ಓಡಿಸುವಂಥವ್ರು. ಆಟೋ ತಗೊಂಡು ಶಂಕರ್ನಾಗು ಅವರು ಫಾರಿದಿಂದ ಇಬ್ಬರು ಸ್ನೇಹಿತರು ಬಂದಿದ್ರು. ಬೆಂಗಳೂರಿನಲ್ಲಿ 300 ಕಿಲೋಮೀಟರ್ ಹತ್ತತ್ರ ಆಟೋ ಓಡಿಸಿದ್ದಾರೆ ಅವರು ಸಿನಿಮಾಕ್ಕೆ ಮುಂಚೆ. ಸೊ ನಿಮ್ಗೆ ಒಬ್ಬ ಆಟೋ ಡ್ರೈವರ್ ಏನೇನು ಫೇಸ್ ಮಾಡ್ತಾರೆ, ಅವನು ಸಿಗ್ನಲಲ್ಲಿ ಜಂಪ್ ಮಾಡುವಾಗ ಕಷ್ಟ ಏನಿರುತ್ತೆ, ಕ್ರಾಸ್ ರೋಡಲ್ಲಿ ಹೋಗುವಾಗ ಏನಾಗುತ್ತೆ. ಸೊ ಈ ಹೋಮ್ ವರ್ಕ್ ಇದೆಯಲ್ಲ ನಿಮಗೆ ಆಟೋ ರಾಜ ಸಿನಿಮಾದ ಪ್ರತಿ ಸೀನನ್ನು ನೋಡಿ, ಅದು ನಿಮ್ಗೆ ಕಾರ್ ಓಡಿಸೋದು ಬೇರೆ, ಆಟೋ ಓಡಿಸೋದು ಬೇರೆ. ಆಟೋ ಓಡಿಸುವಾಗ ಡ್ರೈವರ್ಗಿರೋ ಬೇರೆ ಬೇರೆ ಸಂಕಷ್ಟಗಳಿದೆಯಲ್ಲ, ಅದು ಯು ಕ್ಯಾನ್ ಅಬ್ಸರ್ವ್ ಇಟ್. ಶಂಕರನ ಮುಖದ ಅವೆಲ್ಲ ಗೊತ್ತಾಗತ್ತೆ. ಅದರಿಂದ ನಿಮ್ಗೆ ಆಟೋ ಡ್ರೈವರ್ಗಳಿಗೆಲ್ಲರಿಗೂ ಇದು ನಮ್ಮದೇ ಕ್ಯಾರೆಕ್ಟರ್ ಅಂತ ಒಪ್ಕೊಳಕ್ಕಾಯ್ತು. ಇನ್ ಯಾರೋ ಬೇರೆಯವ್ರು ಕಾರ್ ಓಡಿಸೋನ್ ಆಟೋ ಓಡಿಸಿದ್ರೆ, ಅದು ಇನ್ಯಾರೋ ಡೆಮ್ಮಿ ಕ್ಯಾರೆಕ್ಟರ್ ಮಾಡಿದ್ರೆ ನಿಮ್ಗೆಲ್ಲ ಆಟೋ ಡ್ರೈವರ್ ಕಾಣ್ತಿರ್ಲಿಲ್ಲ. ಸೊ ಇನ್ಯಾರೋ ಆಟೋ ಡ್ರೈವರ್ ಜಾಗದಲ್ಲಿ ನೀವು ಬರೀ ಡ್ರೆಸ್ ಹಾಕೊಂಡ್ರೆ ಆಟೋ ಡ್ರೈವರ್ ಆಗಲ್ಲ. ಸೊ ಈ ಎಕ್ಸ್ಪ್ರೆಷನ್ ಅನ್ನ ಕಾಣಿಸ್ಕೊಂಡು ಅದಾದ ಮೇಲೆ ನಮ್ಮಲ್ಲಿ 40 ಆಟೋ ಡ್ರೈವರ್ ಸಿನಿಮಾಗಳು ಬಂದಿದೆ. ಯಾರ್ಯಾರೋ ಟ್ರೈ ಮಾಡಿದ್ದಾರೆ. ಯಾಕೆ ಆಟೋ ಡ್ರೈವರ್ ಐಡೆಂಟಿಫೈ ಮಾಡ್ಕೊಳಕ್ ಆಗ್ತಿಲ್ಲ? ಶಂಕರ್ ನಾಗ್ ಹೋದ ಮೇಲೆ ಹುಟ್ಟಿದ ಹುಡುಗರು ಅವ್ರ ಆಟೋ ಹಿಂದೆ ಶಂಕರ್ ನಾಗ್ ಫೋಟೋ ಯಾಕೆ ಹಾಕೊಳ್ತಾರೆ? ಇದು ನಿಮ್ಗೆ ಅವರಲ್ಲಿ ಐಡೆಂಟಿಫೈ ಮಾಡ್ಕೊಳಕ್ ಆಗ್ತಿಲ್ಲ. ಬೇರೆ ಆಟೋ ಡ್ರೈವರ್ ಯಾವನ್ ಮಾಡಿದ್ರು ಈ ಥರದ್ದು ಮಾಡೋಕ್ಕಾಗ್ತಿಲ್ಲ. ಇದು ಶಂಕರ್ನಾಗ್ ಯಾವುದೇ ರೋಲ್ ಮಾಡಲಿ ಈ ಥರದ ಸಿದ್ಧತೆ ಮಾಡ್ಕೊಳ್ಳೋರು. ಇದು ಶಂಕರ್ನಾಗಿ ನಿಮಗೆ ಆಮೇಲೂ ಹಾಡು ಸಂತೋಷಕ್ಕೆ ಹುಡುಗರು ಈಗಲೂ ಹಾಡ್ತಾರೆ. ನಿಮಗೆ ಕರಾಟೆ ಕಿಂಗು, ಡ್ಯಾನ್ಸಿಂಗ್ ಕಿಂಗು, ಇದೆಲ್ಲ ಶಂಕರ್ನಾಗ್ ಅವರ ಕ್ಯಾರೆಕ್ಟ್ರಲ್ಲಿ ಬಿಲ್ಡಪ್ ಆಯ್ತಲ್ಲ. ಸೊ ಒಂದು ಕ್ಯಾರೆಕ್ಟ್ರಿಗೆ ಏನು ಬೇಕು ಅನ್ನೋದು ಶಂಕರ್ನಾಗಿಗೆ ಗೊತ್ತಿತ್ತು. ಗೀತಾ ಸಿನಿಮಾಗೆ ಬಂದಾಗ ಭಾಳ ಚೆನ್ನಾಗಿತ್ತು. ಲವ್ ಸ್ಟೋರಿ, ಏನು ಕತೆ ಅಂದ್ರೆ ಲವ್ ಸ್ಟೋರಿ ಅಂತ ಶಂಕರ್ನಾಗ್ ಹೇಳಿದ್ರಂತೆ. ಲವ್ ಸ್ಟೋರಿಲಿ 400 ವೆರೈಟಿ ಇರುತ್ತೆ, ಯಾವ ಲವ್ ಸ್ಟೋರಿ ಅಂತ ಹೇಳಿ ಅಂದ್ರೆ ನಿಮ್ಗೂ ಅಷ್ಟು ಮೈನ್ಯೂಟ್ ಡೀಟೇಲ್ಸ್ಗಳನ್ನ ಶಂಕರ್ನಾಗ್ ಅಬ್ಸರ್ವ್. ಹಾಗಾಗಿ ಶಂಕರ್ನಾಗ್ ಒಂಥರ ನಮ್ಮ ಡೈಮೆನ್ಷನ್ ಚೇಂಜ್ ಮಾಡಿದ್ರು, ಸಿನಿಮಾ ಡೈಮೆನ್ಷನ್ ಅನ್ನ ಚೇಂಜ್ ಮಾಡಿದ್ರು. ಅವ್ರ ಒಂದು ಮುತ್ತಿನ ಕತ್ತೆ ಆಗಿರ್ಬೋದು, ಮಾಲ್ಗುಡಿ ಡೇಸ್ ಆಗಿರ್ಬೋದು, ಆಸ್ ಅವರ್ ಡೈರೆಕ್ಟರ್ ಆಗೂ ಕೂಡ ಜನ ಅವ್ರನ್ನ ಅಷ್ಟೇ ಮಟ್ಟದಲ್ಲಿ ಸ್ವೀಕರಿಸ್ತಾರೆ. ಸರ್ ಸಮಯ ಹೋಗಿದ್ ಗೊತ್ತಾಗಿಲ್ಲ. ಆಕ್ಚುಲಿ ಸಿನಿಮಾ ರಂಗ ಅಂತ ಒಂದು ವಾಸ್ಟ್ ಕ್ಷೇತ್ರ, ಅದು ಮಾತಾಡಿದಷ್ಟು ಕೂಡ ಮುಗಿಯೋದೇ ಇಲ್ಲ. ಸೊ ಈ ವಿಚಾರದ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡೋಣ. ಸೊ ಸ್ಟಾರ್ಡಮ್ ಅಂದ್ರೇನು, ಮೊದಲಿನ ಸೂಪರ್ ಸ್ಟಾರ್ಗಳು ಹೇಗಾಗ್ತಿದ್ರು, ಹೇಗೆ ಅವರು ಸೃಷ್ಟಿ ಆದ್ರೆ ಅವ್ರ ಹಿಂದಿರುವಂತ ಕಥೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಮೇಕ್ಸ್ ದೆಮ್ ಸೂಪರ್ ಸ್ಟಾರ್ ಅನ್ನೋದ್ರ ಬಗ್ಗೆ, ಅದು ಕನ್ನಡ ಚಿತ್ರರಂಗ ಆಗಿರಬಹುದು, ತಮಿಳು, ಮಲಯಾಳಂ ಹಾಗೂ ತೆಲುಗು ಹಾಗೂ ಬಾಲಿವುಡ್ ಚಿತ್ರರಂಗದಲ್ಲಿ ಯಾವ ರೀತಿ ಇದ್ದು ಪ್ರತಿಯೊಂದನ್ನು ಕೂಡ ಘಟನೆ ಸಮೇತ ವಿವರಿಸಿದಿರಾ. ಅದನ್ನ ಇನ್ನು ಮತ್ತೆ ಮುಂದುವರ್ಸೋಣ. ಇಲ್ಲಿವರೆಗೂ ಬಂದು ಈ ಒಂದು ಸಿನಿಮಾ ರಂಗದ ಬಗ್ಗೆ, ಸೂಪರ್ ಸ್ಟಾರ್ಗಳ ಬಗ್ಗೆ, ಅವರ ಕ್ರಿಯೇಷನ್ ಬಗ್ಗೆ ಮಾತನಾಡಿದ್ದಕ್ಕೆ, ನಿಮ್ಮ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸಿನಿಮಾ ರಂಗ ಅನ್ನೋದು ಇದೆಯಲ್ಲ, ಅದು ನಮ್ಮೆಲ್ಲರ ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಾನೆ ಅನ್ಬೋದು. ಎಲ್ಲಾ ಕ್ಷೇತ್ರಗಳಿಗಿಂತ ಜನರ ಮೇಲೆ ಹೆಚ್ಚು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋದು ಅಂತ ಅಂದ್ರೆ ಅದು ಸಿನಿಮಾ ರಂಗ.
ಹಲವಾರು ನಾಯಕ ನಟರನ್ನ ನಟಿಯರನ್ನ ನಾವು ನಮ್ಮ ಜೀವನದ ರೋಲ್ ಮಾಡೆಲ್ಗಳಾಗಿ ಸ್ವೀಕರಿಸ್ತೀವಿ. ನಮ್ಮ ಹೀರೋ ಈ ರೀತಿ ಮಾಡ್ತಿದ್ದಾರೆ, ನಮ್ಮ ಹೀರೋಯಿನ್ ಈ ರೀತಿ ಮಾಡ್ತಿದ್ದಾರೆ ಅಂತ. ಸೊ ಸೂಪರ್ ಸ್ಟಾರ್ಗಳು, ಮೊದಲಿನ ಸೂಪರ್ ಸ್ಟಾರ್ಗಳು ಯಾವ ರೀತಿ ಇದ್ರು, ಈಗ ಯಾಕೆ ಸೂಪರ್ ಸ್ಟಾರ್ ವ್ಯಾಲ್ಯೂ ಅಥವಾ ಸ್ಟಾರ್ಡಮ್ ಕಡಿಮೆ ಆಗ್ತಾ ಇದೆ, ಆ ಲಾಂಗಿವಿಟಿ ಯಾಕೆ ಕಡಿಮೆ ಆಗ್ತಾ ಇದೆ, ವಾಟ್ ಮೇಕ್ಸ್ ದೆಮ್ ಸೂಪರ್ ಸ್ಟಾರ್? ಸೊ ಎಲ್ಲಾ ವಿಚಾರದ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ. ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.